ಗಮಕ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ದಾರೆ. ಹಾಸನಕ್ಕೆ ತೆರಳುವ ಮುನ್ನ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ದಾರೆ. ಇವತ್ತು ಮೂಡ ಹಗರಣದ ಸಂಬಂಧ ವಿಚಾರಣೆ ನಡೆಯುತ್ತೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ. ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿರುವ ಮೇಲ್ಮನವಿಯ ಪರವಾಗಿ ವಾದ ಮಾಡೋದಕ್ಕೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಆಗಮಿಸಿದ್ದಾರೆ. ಪ್ರಾಸಿಕ್ಯೂಷನ್ನ ಸಂದರ್ಭದಲ್ಲಿಯೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಮುಖ್ಯಮಂತ್ರಿಗಳ ಪರವಾಗಿ ಪ್ರಬಲ ವಾದ ಮಂಡನೆ ಮಾಡಿದ್ರು. ಹೀಗಾಗಿ ಸಿಂಘ್ವಿ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯ ಮಾತುಕತೆಯನ್ನ ನಡೆಸಿದ್ದಾರೆ. ಇದೇ ವಿಚಾರವಾಗಿ ಅಂದ್ರೆ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಆ ಮೇಲ್ಮನವಿ ಪರವಾಗಿ ವಾದ ಮಾಡೋದಕ್ಕೆ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಆಗಮಿಸಿದ್ದಾರೆ. ಮತ್ತು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಬೇರೆ ಇದೆ. ಆ ಸಮಾವೇಶಕ್ಕೆ ಭಾಗಿಯಾಗೋದಕ್ಕಿಂತ ಪೂರ್ವದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ಭೇಟಿಯಾಗಿದ್ದಾರೆ. ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇವತ್ತು ಯಾವ ರೀತಿ ಇರುತ್ತೆ ವಾದ ಅನ್ನುವಂಥದ್ದು, ಜೊತೆಗೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಭಾರಿ ಕುತೂಹಲ ಮನೆ ಮಾಡಿದೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಆರಂಭದಲ್ಲಿಯೂ ಕೂಡ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ವಿಚಾರವಾಗಿ ಅವತ್ತು ವಾದ ಮಂಡನೆಯನ್ನ ಮಾಡಿದ್ರು. ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಸುಪ್ರೀಂ ಕೋರ್ಟ್ನ ಹಲವು ಆದೇಶಗಳನ್ನು ಕೂಡ ಅವರು ಉಲ್ಲೇಖ ಮಾಡಿದ್ರು. ಈಗ ಮತ್ತೆ ಈ ಮುಖ್ಯಮಂತ್ರಿಗಳು ಸಲ್ಲಿಸಿರುವಂತಹ ಮೇಲ್ಮನವಿ ಅರ್ಜಿ ಏನಿದೆ, ಆ ಮೇಲ್ಮನವಿ ಅರ್ಜಿಯ ವಿಚಾರವಾಗಿ ಇವತ್ತು ವಾದ ನಡೀಲಿಕ್ಕಿದೆ. ಆ ಮೇಲ್ಮನವಿ ಪರವಾಗಿ ವಾದ ಮಾಡೋದಕ್ಕೆ ಸಿಂಘ್ವಿ ಅವರು ಆಗಮಿಸಿದ್ದಾರೆ. ಗಮಕ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ದಾರೆ. ಹಾಸನಕ್ಕೆ ತೆರಳುವ ಮುನ್ನ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ದಾರೆ. ಇವತ್ತು ಮೂಡ ಹಗರಣದ ಸಂಬಂಧ ವಿಚಾರಣೆ ನಡೆಯುತ್ತೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ. ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿರುವ ಮೇಲ್ಮನವಿಯ ಪರವಾಗಿ ವಾದ ಮಾಡೋದಕ್ಕೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಆಗಮಿಸಿದ್ದಾರೆ. ಪ್ರಾಸಿಕ್ಯೂಷನ್ನ ಸಂದರ್ಭದಲ್ಲಿಯೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಮುಖ್ಯಮಂತ್ರಿಗಳ ಪರವಾಗಿ ಪ್ರಬಲ ವಾದ ಮಂಡನೆ ಮಾಡಿದ್ರು. ಹೀಗಾಗಿ ಸಿಂಘ್ವಿ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯ ಮಾತುಕತೆಯನ್ನ ನಡೆಸಿದ್ದಾರೆ. ಇದೇ ವಿಚಾರವಾಗಿ ಅಂದ್ರೆ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಆ ಮೇಲ್ಮನವಿ ಪರವಾಗಿ ವಾದ ಮಾಡೋದಕ್ಕೆ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಆಗಮಿಸಿದ್ದಾರೆ. ಮತ್ತು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಬೇರೆ ಇದೆ. ಆ ಸಮಾವೇಶಕ್ಕೆ ಭಾಗಿಯಾಗೋದಕ್ಕಿಂತ ಪೂರ್ವದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ಭೇಟಿಯಾಗಿದ್ದಾರೆ. ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇವತ್ತು ಯಾವ ರೀತಿ ಇರುತ್ತೆ ವಾದ ಅನ್ನುವಂಥದ್ದು, ಜೊತೆಗೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಭಾರಿ ಕುತೂಹಲ ಮನೆ ಮಾಡಿದೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಆರಂಭದಲ್ಲಿಯೂ ಕೂಡ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ವಿಚಾರವಾಗಿ ಅವತ್ತು ವಾದ ಮಂಡನೆಯನ್ನ ಮಾಡಿದ್ರು. ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಸುಪ್ರೀಂ ಕೋರ್ಟ್ನ ಹಲವು ಆದೇಶಗಳನ್ನು ಕೂಡ ಅವರು ಉಲ್ಲೇಖ ಮಾಡಿದ್ರು. ಈಗ ಮತ್ತೆ ಈ ಮುಖ್ಯಮಂತ್ರಿಗಳು ಸಲ್ಲಿಸಿರುವಂತಹ ಮೇಲ್ಮನವಿ ಅರ್ಜಿ ಏನಿದೆ, ಆ ಮೇಲ್ಮನವಿ ಅರ್ಜಿಯ ವಿಚಾರವಾಗಿ ಇವತ್ತು ವಾದ ನಡೀಲಿಕ್ಕಿದೆ. ಆ ಮೇಲ್ಮನವಿ ಪರವಾಗಿ ವಾದ ಮಾಡೋದಕ್ಕೆ ಸಿಂಘ್ವಿ ಅವರು ಆಗಮಿಸಿದ್ದಾರೆ. ವೈಟ್ನರ್ ಹಾಕಿದ್ದರ ಮೇಲೆಯೇ ಗಂಭೀರ ಅನುಮಾನಗಳಿದೆ. ಈಗ ಅನುಮಾನ ವ್ಯಕ್ತಪಡಿಸಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ವೈಟ್ನರ್ ಹಾಕಿದ್ಯಾಕೆ ಅನ್ನೋದಕ್ಕೆ ಉತ್ತರನೇ ಇಲ್ಲ. ಸಿಎಂ ನೀಡಿರುವ ದಾಖಲೆಯಲ್ಲೂ ಕೂಡ ಉತ್ತರ ಇಲ್ಲ. ರಿಪಬ್ಲಿಕಾಣಗೆ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಆರಂಭದಿಂದಲೂ ಕೂಡ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ದಾಖಲೆಗಳನ್ನ ಕಣ್ಮರೆ ಮಾಡೋದ್ರಿಂದ ಸಿಎಂ ಅವರನ್ನ ಬಚಾವ್ ಮಾಡುವ ಕೆಲಸಗಳಾಗ್ತಾ ಇದೆ. ಸಚಿವ ಭೈರತಿ ಸುರೇಶ್ ಅವರು ಯಾಕೆ ಹೋಗಿ ಆ ದಾಖಲೆಗಳನ್ನ ತಂದ್ರು, ಇದನ್ನ ಅವರು ಪ್ರಶ್ನೆ ಮಾಡ್ತಾ ಬಂದಿದ್ರು. ಆ ನಂತರ ಒಂದಷ್ಟು ಪ್ರತಿಗಳ ಹರಿದಾಡಕ್ ಶುರುವಾಯಿತು. ಅದರಲ್ಲಿ ವೈಟ್ನರ್ ಹಾಕಿದ್ದಾರೆ ಅಂತ ಹೇಳಲಾಯಿತು. ಅದು ರಿಪಬ್ಲಿಕಾಣ ಕೂಡ ಬ್ರೇಕ್ ಮಾಡಿತ್ತು ಅದನ್ನ. ಈಗ ಒರಿಜಿನಲ್ ದಾಖಲೆ ಪತ್ತೆ ಆಯ್ತಲ್ಲ, ಯಾಕೆ ವೈಟ್ನರ್ ಹಾಕಿದ್ರಿ, ಯಾಕೆ ಅದನ್ನ ಮರೆಮಾಚಿದ್ರಿ, ಅದ್ರ ಬಗ್ಗೆ ಸ್ಪಷ್ಟ ಉತ್ತರ ಇಲ್ಲಿ ತನಕ ಸಿಗ್ಲಿಲ್ಲ. ಸಿಎಂ ಅವರು ಲೋಕಾಯುಕ್ತ ವಿಚಾರಣೆ ಎದುರಿಸಿ ಬಂದಿದ್ದಾರೆ. ಬಟ್ ಅದರಲ್ಲೂ ಕೂಡ ಅದನ್ನ ಪ್ರಸ್ತಾಪ ಮಾಡಲಿಲ್ಲ ಅಂತ ಸ್ನೇಹಮಯಿ ಕೃಷ್ಣ ಅವರು ವೈಟ್ನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಿಎಂ ಪತ್ನಿ ಮೂಡಾಯಿಂದ 14 ನೈವೇಶಗಳನ್ನು ಪಡೆದಂತ ವಿಚಾರ ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ರಿಪಬ್ಲಿಕರಣದಲ್ಲಿ ವೈಟ್ನರ್ ಹಾಕಿದಂತಹ ದಾಖಲೆ ಮೊಟ್ಟ ಮೊದಲ ಬಾರಿಗೆ ಪ್ರಸಾರ ಆಗಿತ್ತು. ಈ ವಿಚಾರ ಇಡೀ ರಾಜ್ಯದಲ್ಲಿ ಸಾಕಷ್ಟು ಕೋಲಾಹಲ ಹಬ್ಬಿಸಿದ್ದು. ಸಿಎಂ ಅವರು ವೈಟ್ನರ್ ಹಾಕಿರುವಂತಹ ಪತ್ರವನ್ನು ಮುಚ್ಚಿಟ್ಟಿದ್ದಾರೆ ಎನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಇದಕ್ಕೆ ಅನುಮಾನ ಬರೋದಕ್ಕೆ ಶೋಕಾಸ್ ನೋಟಿಗೆ ರಾಜ್ಯಪಾಲರು ಕೊಟ್ಟಂತಹ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡುವಂತಹ ಸಿಎಂ ಅವರು ಆ ವೈಟ್ನರ್ ದಾಖಲೆ ಎಲ್ಲ ಮುಚ್ಚಿಟ್ಟಿದ್ರು. ಈಗ ಇವತ್ತು ಬರ್ತಾ ಇರುವಂತಹ ರಿಟ್ ಅಪೀಲ್ ನಲ್ಲಿ ಆ ಒಂದು ವೈಟ್ನರ್ ದಾಖಲೆಯನ್ನು ಕೂಡ ಕೋರ್ಟ್ಗೆ ಸಲ್ಲಿಸಿದ್ದಾರೆ.
ಸೊ ಇದು ಎಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ ತಿರುವು ಪಡೆದುಕೊಳ್ಳುತ್ತೆ, ಇದ್ರ ಬಗ್ಗೆ ಮಾತನಾಡೋದ್ರ ಜೊತೆಗೆ ದೂರದರಾಗಿರುವಂತಹ ಸೇವಾ ಕೃಷ್ಣ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ವೈಟ್ನರ್ ದಾಖಲೆ ಮೊಟ್ಟ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಕೂಡ ಹೋಗಿದ್ರಿ, ನಮ್ಮಲ್ಲಿ ಫಸ್ಟ್ ಅದು ಬ್ರೇಕ್ ಆಗಿತ್ತು ಸರ್. ಆ ದಾಖಲೆಯನ್ನು ಮುಚ್ಚಿಟ್ಟಿದ್ರು ಯಾವಾಗ ಶೋಕಾಸ್ ನೋಟಿಸ್ ಉತ್ತರ ಕೊಡುವ ಸಂದರ್ಭದಲ್ಲೂ ಕೂಡ. ಇವತ್ತು ಬರ್ತಾ ಇರುವಂತಹ ಕೇಸಲ್ಲಿ ನ್ಯಾಯಾಲಯಕ್ಕೆ ಆ ಒಂದು ವೈಟ್ನರ್ ದಾಖಲೆಯನ್ನು ಸಲ್ಲಿಸಿದ್ದಾರೆ ಸರ್. ಇದು ಎಷ್ಟರ ಮಟ್ಟಿಗೆ ತಿರುವು ಕೊಡುತ್ತೆ ಸರ್? ಸರ್, ಸಿದ್ದರಾಮಯ್ಯ ವಿರುದ್ಧ ಏನು ಆರೋಪ ಮಾಡಿ ಅದಕ್ಕೆ ಪೂರಕವಾಗಿ ಹಲವಾರು ದಾಖಲೆಗಳು ಪ್ರಮುಖ ಸಾಕ್ಷಿ ಆಗುತ್ತೆ. ಅದೇ ರೀತಿ ದಿನಾಂಕ 23/6/2014 ಶ್ರೀಮತಿ ಪಾರ್ವತಿಯವರು ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ಮನವಿ ಪತ್ರ ಕೊಟ್ಟಿದೆ ಅಂತ ಹೇಳಿದ್ರೆ, ಆ ಮನವಿ ಪತ್ರದ 2ನೇ ಪುಟದಲ್ಲಿ ಕೆಲವು ಪದಗಳು ವೈಟ್ನರ್ ಹಾಕಿದರು. ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು, ವಿವಾದಗಳು ಕೂಡ ಉಂಟಾಗಿತ್ತು. ಈ ಪತ್ರದ ಬಗ್ಗೆ 1ನೇ ಪುಟವನ್ನು ಮಾತ್ರ ಸಿದ್ದರಾಮಯ್ಯವರು ರಾಜ್ಯಪಾಲರಿಗೆ ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಕೊಟ್ಟಿದ್ದರು. ಮತ್ತು ಈ ಮೊದಲು ಏನು ಅವರು ರಿಟ್ ಪಿಟಿಷನ್ ಹಾಕೊಂಡಿದ್ರು, ಅದರಲ್ಲೂ ಕೂಡ 1ನೇ ಪುಟ ಹಾಕಿದ್ರು, 2ನೇ ಪುಟ ಹಾಕಿರಲ್ಲ. ನಾವು ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆ ಮಾತೆಲ್ಲ ಆಡಿದ ನಂತರ ಈಗ ರಿಟ್ ಅಪೀಲ್ನಲ್ಲಿ ಆ ದಾಖಲೆಯನ್ನು ಸಲ್ಲಿಸಿದ್ದಾರೆ. ಆದರೆ ಆ ವೈಟ್ನರ್ ಹಾಕಿದ್ದು ಯಾವಾಗ, ಯಾವ ಕಾರಣಕ್ಕೆ, ಯಾರು ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಈಗ ಅವರು ಇದ್ರ ಬಗ್ಗೆ ಅವರು ತಮ್ಮ ಎಕ್ಸ್ ಖಾತೆಯಲ್ಲೂ ಕೂಡ ಒಂದು ಅಭಿಪ್ರಾಯನ ಹೇಳಿ, ಇದು ದೇವನೂರು 3ನೇ ಹಂತದಲ್ಲಿ ನಿವೇಶನ ಕೇಳಿ ಬರೆದಂಥ ಪದಗಳಿಗೆ ವೈಟ್ನರ್ ಹಾಕಲಾಗಿತ್ತು ಅಂತ ಕೂಡ ಹೇಳಿದರು. ಆದರೆ ಅಲ್ಲಿ ವೈಟ್ನರ್ ಹಾಕಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಹೇಳಿರಲ್ಲ. ಈಗ ದೇವನೂರು 3ನೇ ಹಂತದಲ್ಲಿ ಸಾಕಷ್ಟು ನಿವೇಶನಗಳು ಬಾಕಿ ಇತ್ತು. ಆ ಉಲ್ಲೇಖ ಇದ್ದರೆ ಅದೇ ಬಡಾವಣೆಯಲ್ಲಿ ಆ ನಿವೇಶನ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಇವರು ಅದಕ್ಕೆ ವೈಟ್ನರ್ ಹಾಕಿ ವಿಜಯನಗರದಲ್ಲಿ ನಿವೇಶನ ಪಡೆದ್ರು ಅಂತ ಇಲ್ಲಿ ಸ್ಪಷ್ಟವಾಗಿ ಸಾಬೀತಾಗುತ್ತೆ. ಹಾಗಾಗಿ ಈ ಒಂದು ಸಾಕ್ಷ್ಯಾಧಾರ, ಈ ಅಂಶ ಇವತ್ತು ನಾನು ವಿಚಾರಣೆ ಸಂದರ್ಭದಲ್ಲಿ ಪ್ರಮುಖ ಆಗ್ಬೋದು ಅಂತೇಳಿ ನನ್ನ ಅಭಿಪ್ರಾಯ. ಸಿಎಂ ಅವರ ಪ್ರಭಾವದ ಬಗ್ಗೆ ತನಿಖೆ ನಡೀತಾ ಇರುವಂಥದ್ದು ಸರ್. ಈಗ ಈ ವೈಟ್ನರ್ ದಾಖಲೆ ಸಲ್ಲಿಸಿರೋ ಕಾರಣಕ್ಕಾಗಿ ಈ ಕೇಸಲ್ಲಿ ಒಂದಷ್ಟು ಸಂಕಷ್ಟ ಫಿಕ್ಸ್ ಅನ್ಸುತ್ತೆ ಸರ್ ಅಂತ. ಖಂಡಿತವಲ್ಲ ಸರ್. ಈಗ ವೈಟ್ನರ್ ಹಾಕಿರೋದ್ರ ಬಗ್ಗೆ ಅದಕ್ಕೆ ಅಂದರೆ ಸತ್ಯಾಂಶನ ಮುಚ್ಚಿಡ್ರೆ ಅದು ಸ್ಪಷ್ಟ ಕಂಡು ಬರ್ತದೆ. ಯಾಕೆ ಆ ಒಂದು ದಾಖಲೆ ಇಟ್ಕೊಂಡು ಇವರಿಗೆ ಮೂಢಾಧಿಕಾರಿಗಳು ಕ್ರಮಗಳನ್ನ ತಗೊಂಡ್ರು ಅಂತ ಬಂದಾಗ ಅಲ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವದ ಪಾತ್ರ ಸ್ಪಷ್ಟ ಕಂಡು ಬರ್ತದೆ. ಇದಿಷ್ಟು ದೂರದರಾಗಿರುವಂತಹ ಸ್ನೇಹಮಯ ಕೃಷ್ಣ ಅವರ ಮಾತುಗಳು. ಇವತ್ತು ಅವರ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಸೊ ಹೀಗಾಗಿ ಆ ದಾಖಲೆ ಸಲ್ಲಿಸಿದ ಕಾರಣಕ್ಕಾಗಿ ಜೊತೆಗೆ ಆ ವೈಟ್ನರ್ ಇಲ್ದಿರುವಂತಹ ಏನು ಅಕ್ಷರಗಳಿದೆ ಅದೆಲ್ಲ ನ್ಯಾಯಾಲಯಕ್ಕೆ ಕೂಡ ತಿಳಿಸಬೇಕಾಗುತ್ತೆ. ಸೊ ಹೀಗಾಗಿ ಇವತ್ತು ಅವರ ಅರ್ಜಿ ಬಹುತೇಕ ವಜಾ ಆಗುತ್ತೆ ಅನ್ನುವಂತಹ ಮಾತುಗಳಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿ ಜೊತೆಗೆ ವಿನೋದ್ ಪಡವಾರ, ರಿಪಬ್ಲಿಕ್ ಕನ್ನಡ, ಮೈಸೂರು. ಗಮನಾರ್ಹ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ದಾರೆ. ಹಾಸನಕ್ಕೆ ತೆರಳುವ ಮುನ್ನ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ದಾರೆ. ಇವತ್ತು ಮೂಡ ಹಗರಣದ ಸಂಬಂಧ ವಿಚಾರಣೆ ನಡೆಯುತ್ತೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ. ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿರುವ ಮೇಲ್ಮನವಿಯ ಪರವಾಗಿ ವಾದ ಮಾಡೋದಕ್ಕೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಆಗಮಿಸಿದ್ದಾರೆ. ಪ್ರಾಸಿಕ್ಯೂಷನ್ನ ಸಂದರ್ಭದಲ್ಲಿಯೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಮುಖ್ಯಮಂತ್ರಿಗಳ ಪರವಾಗಿ ಪ್ರಬಲ ವಾದ ಮಂಡನೆ ಮಾಡಿದ್ರು. ಹೀಗಾಗಿ ಸಿಂಘ್ವಿ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯ ಮಾತುಕತೆಯನ್ನ ನಡೆಸಿದ್ದಾರೆ. ಇದೇ ವಿಚಾರವಾಗಿ ಅಂದ್ರೆ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಆ ಮೇಲ್ಮನವಿ ಪರವಾಗಿ ವಾದ ಮಾಡೋದಕ್ಕೆ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಆಗಮಿಸಿದ್ದಾರೆ. ಮತ್ತು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಬೇರೆ ಇದೆ. ಆ ಸಮಾವೇಶಕ್ಕೆ ಭಾಗಿಯಾಗೋದಕ್ಕಿಂತ ಪೂರ್ವದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ಭೇಟಿಯಾಗಿದ್ದಾರೆ. ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇವತ್ತು ಯಾವ ರೀತಿ ಇರುತ್ತೆ ವಾದ ಅನ್ನುವಂಥದ್ದು, ಜೊತೆಗೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಭಾರಿ ಕುತೂಹಲ ಮನೆ ಮಾಡಿದೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಆರಂಭದಲ್ಲಿಯೂ ಕೂಡ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ವಿಚಾರವಾಗಿ ಅವತ್ತು ವಾದ ಮಂಡನೆಯನ್ನ ಮಾಡಿದ್ರು. ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಸುಪ್ರೀಂ ಕೋರ್ಟ್ನ ಹಲವು ಆದೇಶಗಳನ್ನು ಕೂಡ ಅವರು ಉಲ್ಲೇಖ ಮಾಡಿದ್ರು. ಈಗ ಮತ್ತೆ ಈ ಮುಖ್ಯಮಂತ್ರಿಗಳು ಸಲ್ಲಿಸಿರುವಂತಹ ಮೇಲ್ಮನವಿ ಅರ್ಜಿ ಏನಿದೆ, ಆ ಮೇಲ್ಮನವಿ ಅರ್ಜಿಯ ವಿಚಾರವಾಗಿ ಇವತ್ತು ವಾದ ನಡೀಲಿಕ್ಕಿದೆ. ಆ ಮೇಲ್ಮನವಿ ಪರವಾಗಿ ವಾದ ಮಾಡೋದಕ್ಕೆ ಸಿಂಘ್ವಿ ಅವರು ಆಗಮಿಸಿದ್ದಾರೆ.